ಸುಳ್ಳು. ನೀನ್ ಹೇಳ್ತಿರೋದೆಲ್ಲ ಸುಳ್ಳು. ನಾನ್ ನಿನಗೆ ತಾಳಿನೂ ಕಟ್ಟಿಲ್ಲ, ನಾವು ಮದ್ವೆನೂ ಆಗಿಲ್ಲ. ಬಾವಾ ಬಾವಾ, ನಿನಗೆ ಕೈ ಮುಗಿತೀನಿ ನಾನು. ಚೆನ್ನಾಗಿ ನೆನ್ಪು ಮಾಡ್ಕೋ. ನಮ್ಮ ಮದ್ವೆ ವಿಷಯನ ಮನೆಯವ್ರು ಎಲ್ರಿಗೂ ಹೇಳೋದಕ್ಕೆ ನಾವು ತುಂಬಾ ಪ್ರಯತ್ನ ಮಾಡಿದ್ವಿ. ಅತ್ತೆಯವ್ರ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ಹೇಳೋದಕ್ಕಾಗ್ಲಿಲ್ಲ. ನನಗೇನು ನೆನಪಿಗೆ ಬರ್ತಿಲ್ಲ. ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನಾಳೆ ಗುರುಗಳ ಸಮ್ಮುಖದಲ್ಲಿ ಎಲ್ಲರೂ ಇರಬೇಕಾದ್ರೆ ನಮ್ಮ ಮದ್ವೆ ವಿಷಯ ಹೇಳೋಣ. ಎಲ್ಲರೂ ಒಪ್ಕೊಂಡ್ರೆ ಯಾವ ಸಮಸ್ಯೆನೇ ಇರೋದಿಲ್ಲ. ಬೇಡ ಅಂತ ಯಾರಾದರೂ ಹೇಳಿದ್ರೆ ನಾನು ನಿನ್ನ ಜೊತೆ ಹೊರಗಡೆ ಬಂದ್ಬಿಡ್ತೀನಿ. ಏನವ್ನಿ ಇದು? ಇನ್ನು ಎಷ್ಟು ಜನರನ್ನ ಹೀಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ನನಗ್ ಒಂದ್ ವಿಷಯ ಅರ್ಥ ಆಗ್ತಾ ಇದೆ. ಅವನ್ನೇನೆ ಕತ್ತಕ್ ತಾಳಿ ಕಟ್ಕೊಂಡು ಶ್ರೀಕರ್ ಅವ್ರನ್ನ ಹೇಗಾದ್ರೂ ಸ್ವಂತ ಮಾಡ್ಕೋಬೇಕು ಅಂತ ಅನ್ಕೋತಿದ್ದಾಳೆ. ಬಡತನದ ಬದುಕನ್ನ ಬದುಕಕ್ಕಾಗ್ದೆ ಶ್ರೀಮಂತರ ಮನೆ ಸೊಸೆ ಆಗ್ಬೇಕು ಅನ್ಕೊಂಡಿದ್ದಾಳೆ. ಇಲ್ಲಾಂದ್ರೆ ಇದಕ್ಕೂ ಮೊದಲು ನಮ್ಮ ಕುಟುಂಬದಿಂದ ತಂದೆ ತಾಯಿನ ಕಳ್ಕೊಂಡಿದೀವಿ ಅನ್ನೋ ದ್ವೇಷದಿಂದ ನಮ್ಮ ಮನೇನ ನಾಶ ಮಾಡೋ ಕಾಲಿಟ್ಟಿರೋ ಹಾಗಿದ್ದಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ತುಂಬಾ ದೊಡ್ಡ ಪ್ಲಾನ್ ಜೊತೆನೆ ಬಂದಿದ್ದಾಳೆ. ಅಣ್ಣ, ನನ್ ಮೇಲ್ ನಿಮಗ್ ಬೇರೆ ಏನಾದ್ರೂ ಕೋಪ ಇರ್ಬೋದು, ಇಲ್ಲ ಅಂತ ಇಲ್ಲ. ಆದ್ರೆ ನನ್ ಮೋಸ ಮಾಡೋಳ್ ತರ ಯಾವತ್ತಾದ್ರೂ ಕಾಣಿಸಿದಿನ? ಅದ್ಕೆ ನೀನ್ ನಿನ್ ಮಗಳನ್ನ ಶ್ರೀಕರ್ ಬಾವಂಗೆ ಹೆಂಡತಿಯಾಗಿ ಮಾಡ್ಬೇಕು ಅನ್ಕೊಂಡೆ. ಆದ್ರೆ ದೇವ್ರು ನಮ್ಮಿಬ್ರನ್ನ ಒಂದ್ ಮಾಡ್ದ. ಅದು ನನ್ ತಪ್ಪ. ಅಕ್ಕ, ನಾನು ಈ ಮನೆ ಚಿಕ್ಕ ಸೊಸೆ ಆಗ್ಬೇಕು ಅಂತ ಆಸೆ ಪಟ್ನೆ ಹೊರತು ಅಧಿಕಾರ ಚಲಾಯಿಸ್ಬೇಕು ಅಂತ ಯಾವತ್ತೂ ಅನ್ಕೊಳ್ಳಿಲ್ಲ. ದೊಡ್ಡ ಸೊಸೆ ಗೌರವ ಕಡಿಮೆ ಆಗ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಳ್ಳಿಲ್ಲ. ದೊಡ್ಡ ಬಾವ, ನೀವೊಂದ್ಸಲ ನಿಮ್ಮ ಆಫೀಸ್ ಮೀಟಿಂಗ್ ಅಲ್ಲಿ ನನ್ನ ನಿಮ್ ಹೆಂಡತಿಯಾಗಿ ಪರಿಚಯ ಮಾಡಿಕೊಟ್ರಿ. ಅಷ್ಟೊತ್ತಿಗೆ ನಾನು ಶ್ರೀಕರ್ ಬಾವಂಗೆ ಹೆಂಡತಿಯಾಗಿದ್ದೆ. ಅವತ್ತು ನಾನು ಎಷ್ಟು ನರಕ ಅನುಭವಿಸ್ದೆ ಅಂತ ನಿಮಗ್ ಗೊತ್ತಿಲ್ಲ. ಕಾವ್ಯ, ನೀನು ಗಂಡಿನ ಕಡೆಯವ್ರು ಬಂದಾಗ ಓಡ್ ಹೋದಾಗ ನಿನ್ ಜಾಗದಲ್ಲಿ ನಾನ್ ಕೂತ್ಕೊಂಡಿದ್ದೆ. ಅವತ್ತಿಗೆ ನಾನು ಶ್ರೀಕರ್ ಬಾವನ್ ಹೆಂಡತಿ. ಆಗ ನಾನು ಎಷ್ಟು ನೋವನ್ನು ಅನುಭವಿಸ್ದೆ ಅಂತ ನಿಂಗೆ ಗೊತ್ತಿಲ್ಲ. ನಿಹಾರಿಕಾ, ನಾನ್ ನಿನ್ ತಾಳಿ ಬೇಕು ಅಂತಿಲ್ಲ, ನಿನ್ ಗಂಡ ಆಗೋನ್ನ ಕೇಳ್ಕೊಂತಿಲ್ಲ. ನನ್ ಗಂಡನ್ನ ನಾನು ಬಯಸ್ತಾ ಇದ್ದೀನಿ. ಪ್ರತಿ ವಿಷಯ ಗೊತ್ತಿರೋಳು ನೀನೆ. ಈ ಕ್ಷಣ ನೀನ್ ಸುಳ್ಳು ಹೇಳಿದ್ರೆ ನಾನೇನಾಗ್ಬೇಕು? ಒಬ್ಳಕ್ಕ ಆಗಿ ನಿನ್ನ ಹತ್ರ ಬೇಡ್ಕೊಂತ ಇದ್ದೀನಿ. ನಿನ್ನ ಕೈ ಮುಗಿತೀನಿ, ನಿಜ ಹೇಳು. ನನ್ನ ಕೇಳ್ತಿದ್ಯಲ್ಲ ಅವನಿ, ದಿಸ್ ಇಸ್ ಟೂ ಮಚ್. ಅತ್ತೆ, ಅಮ್ಮನವ್ರಿಗೋಸ್ಕರ ಪ್ರಾಣನೇ ಪಣಕ್ಕಿಟ್ಟವಳು. ನಾನು ಅಮ್ಮನವ್ರ ಮೇಲ್ ಪ್ರಮಾಣ ಮಾಡಿ ಸುಳ್ಳು ಹೇಳ್ತೀನಿ ಅಂತ ನೀವ್ ಹೇಗ್ ಅನ್ಕೊಂತೀರ? ಮಾವ, ನೀವಾದ್ರೂ ನಂಬಿ. ನೀನ್ ಹೇಳೋದು ಯಾವುದನ್ನು ನಂಬೋ ತರ ಇಲ್ಲಮ್ಮ. ಹೇಗ್ ನಂಬೋ ಅಂತ್ಯ? ನಮ್ ಸೋದರ ಸೊಸೆ ಅಂತ ಮನೇಲಿ ಇಟ್ಕೊಂಡಿದ್ದಕ್ಕೆ ಈ ರೀತಿ ವಂಚನೆ ಮಾಡೋದಾ? ಹಳೆದಿನ ಮರ್ತೋಗಿರೋ ನನ್ ಮಗನ್ ಅಡ್ಡ ಇಟ್ಕೊಂಡು ಮದ್ವೆ ಡ್ರಾಮಾನ ನಿಜ ಮಾಡೋಣ ಅಂತ ನೀನು ಮಾಡೋ ಪ್ರಯತ್ನನ ನಾವ್ಯಾರು ನಂಬೋದಿಲ್ಲ ಅವನಿ. ನೀನ್ ಮಾಡ್ತಿರೋದು ತುಂಬಾ ತುಂಬಾ ದೊಡ್ಡ ತಪ್ಪು ಅವನಿ. ಇನ್ನು ಇಂಥವಳು ನಮ್ಮನೇಲಿರೋದು ಅಗತ್ಯನಾ? ನಿನ್ನ ಮೋಸನ ನಾನು ಸಹಿಸೋದಿಲ್ಲ.
ನಿನ್ನ ನಂಬಿಕೆ ದ್ರೋಹ ಕೂಡ ನಾನು ಸಹಿಸೋದಿಲ್ಲ. ಹೊರಗಡೆ ಹೋಗು. ನೀನು ನನ್ನ ಮನೇಲೇ ಇದ್ರೆ ನಡೆಯೋ ನನ್ನ ಮಗನ ಮದ್ವೆಗೆ ದೊಡ್ಡ ಅಡ್ಡಿ ಆಗ್ತೀಯಾ. ಹೊರಟೋಗು. ಕಾವ್ಯ, ಅಮ್ಮಮ್ಮ. ಅವನಿ ಲಗೇಜ್ ತಗೊಂಡ್ ಬಾ. ಸರಿ ಅಮ್ಮಮ್ಮ. ನಿಹಾರಿಕಾ, ಅತ್ತೆ, ನಾವು ವಿಕಾಸ್ಗೆ ಏನೋ ಒಂದು ಕಾರಣ ಹೇಳೋಣ. ಅವನಿನ್ ಮಾತ್ರ ಮನೇಲಿರೋದಕ್ಕೆ ಬಿಡಲ್ಲ. ನಿನ್ನ ಮದುವೆ ಅಂತೂ ಅನ್ಕೊಂಡಿರೋ ಮುಹೂರ್ತದಲ್ಲೇ ಮಾಡ್ತೀನಿ. ನಿಮ್ ಮಾತೆ ನನಗ್ ವೇದವಾಕ್ಯ ಅತ್ತೆ. ಅತ್ತೆ, ಅವಸರ ಪಡಬೇಡಿ. ಇದಕ್ ಮುಂಚೆ ಕೂಡ ಮೂಗುತ್ತಿ ಕಳ್ದೋಗಿರೋ ವಿಷಯದಲ್ಲಿ ನನ್ನ ಅನುಮಾನಿಸಿದ್ರಿ. ಇವಾಗ ಕೂಡ ನೀವ್ ನನ್ನ ಅಪಾರ್ಥ ಮಾಡ್ಕೊಂಡು ನಿಜಾನ ಗಮನಿಸ್ತಾನೆ ಇಲ್ಲ. ನೀನಿನ್ನೇನು ಮಾತಾಡ್ಬೇಡ. ಪದೇ ಪದೇ ತಪ್ಪು ತಿಳ್ಕೋತೀವಿ ಅಂತ ಅನ್ಕೋಬೇಡ. ನೀನಿನ್ ಎಷ್ಟೇ ಹೇಳಿದ್ರು ಅನಾವಶ್ಯಕ. ಆಚೆ ಹೋಗು ಅವನಿ. ಬಾವಾ, ನಮ್ಮ ಮದ್ವೆನ ನೆನಪು ಮಾಡ್ಕೋ ಬಾವಾ, ಪ್ಲೀಸ್ ಪ್ಲೀಸ್ ಬಾವಾ, ನೆನಪು ಮಾಡ್ಕೋ. ನೀನ್ ಹೇಳ್ತಿರೋ ಸುಳ್ಳಿಗೆ ಯಾಕೋ ಈ ಕ್ಷಣ ನಿನ್ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಹೊರಡು ಅವನಿ. ಬಾವಾ, ತುಂಬಾ ನಂಬಿರೋ ಜಾಗದಲ್ಲಿ ಮೋಸ ಇರುತ್ತೆ ಅಂದ್ರೆ
ಇದೇನೇನೋ. ನಾನ್ ಸರಿಯಾಗಿ ಸಿಕ್ಕಾಕೋತೀನಿ ಅನ್ಕೊಂಡಿದ್ದೆ. ಎಲ್ಲ ನನಗೆ ಫೇವರ್ ಆಯ್ತು. ಅವನಿ ಬಂದ್ಮೇಲೆ ಅವನಿಗೆ ನಿನ್ ರೂಮ್ ಕೊಟ್ರು ಅಂತ ಯಾವಾಗ್ಲೂ ಬೇಜಾರ್ ಮಾಡ್ಕೋತಿದ್ದೆ ಅಲ್ವಾ? ಇನ್ ಅವನಿ ಆ ರೂಮಿಗೆ ಬರೋದಿಲ್ಲ. ಇನ್ ನಿನ್ ಲಗೇಜ್ನ ಆ ರೂಮ್ಗೆ ಶಿಫ್ಟ್ ಮಾಡ್ಕೋಬಹುದು. ನೀನು ನನ್ನ ಮನೇಲೇ ಇದ್ರೆ ನಡೆಯೋ ನನ್ನ ಮಗನ್ ಮದ್ವೆಗೆ ದೊಡ್ಡ ಅಡ್ಡಿ ಆಗ್ತೀಯಾ. ಹೊರಟೋಗು. ನೀನ್ ಹೇಳ್ತಿರೋ ಸುಳ್ಳಿಗೆ ಯಾಕೋ ಈ ಕ್ಷಣ ನಿನ್ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಹೊರಡು ಅವನಿ. ಚಿಕ್ಕಮ್ಮ, ಅಮ್ಮ, ಚಿಕ್ಕಮ್ಮ ಬಂದಿದ್ದಾರೆ. ಬ್ಯಾಗ್ ತಗೊಂಬಂದಿದ್ಯಲ್ಲ ಚಿಕ್ಕಮ್ಮ. ಆ ಮನೇಲಿ ಏನಾದ್ರು ಜಗಳ ನಡೆದಿದ್ರೇನೆ ನೀನ್ ಬ್ಯಾಗ್ ತಗೊಂಡ್ ಮನೆಗೆ ಬರ್ತೀಯ. ಇಲ್ಲ ಅಂದ್ರೆ ಬ್ಯಾಗ್ ತಗೊಂಬರೋದಿಲ್ಲ. ಏನಾಯ್ತು ಚಿಕ್ಕಮ್ಮ? ಕತ್ತಲ್ಲಿರೋ ತಾಳಿ ಮಿಸ್ಸಾಗಿ ಕೂಡ ಯಾರ ಕಣ್ಗೂ ಬೀಳ್ಬಾರ್ದು ಅಂತ ಬಚ್ಚಿಟ್ಕೋತಿದ್ದೆ. ಇವತ್ತು ಹೊರಗಡೆ ಹಾಕೊಂಡಿದೀಯಲ್ಲ. ಇವತ್ತು ನನ್ನ ತಾಳಿ ಬಗ್ಗೆ ಗೊತ್ತಾಯ್ತು ಅಕ್ಕ. ಊರ್ ಹಬ್ಬದಲ್ಲಿ ನಿನ್ ತಂಗಿ ತಾಳಿ ಬಗ್ಗೆ ಗೊತ್ತಾಗ್ಬೇಕು, ಮದ್ವೆ ವಿಷಯ ಗೊತ್ತಾಗ್ಬೇಕು ಅಂತ ಅನ್ಕೊಂಡೆ ಅಲ್ವಾ? ನಿನ್ ಪ್ರಯತ್ನ ನೀನ್ ಮಾಡ್ದೆ. ಆದ್ರೆ ದೇವಸ್ಥಾನದಲ್ಲಿ ನಾನು ನಿಂಗೆ ಅಡ್ಡಿ ಬಂದೆ. ಆದ್ರೆ ಅದೇ ದೇವಸ್ಥಾನದಲ್ಲಿ ನಾನು ಬಚ್ಚಿಟ್ಕೊಂಡಿದ್ದ ತಾಳಿ ಹೊರಗೆ ಬಂತು. ಮದ್ವೆ ಆಗಿರೋ ಹುಡುಗಿಗೆ ನೀನು ಮತ್ತೆ ಹೇಗ್ ಮದ್ವೆ ಮಾಡ್ತೀಯಾ? ಒಬ್ರು ಕುತ್ತಿಗೆಗೆ ತಾಳಿ ಬೀಳ್ಬೇಕು, ಇನ್ನೊಬ್ರು ಕುತ್ತಿಗೆಗೆ ತಾಳಿ ಯಾವತ್ತೋ ಸೇರಿದೆ. ತಾಳಿ ಕಟ್ಟಿರೋನ್ ಯಾರು ಅಂತ ಎಲ್ರು ಎಷ್ಟೊಂದು ಪ್ರಶ್ನೆ ಕೇಳಿದ್ರು. ಆಗ ಭಾವನ್ ಬಗ್ಗೆ ಹೇಳ್ಬೇಕಾಗ್ ಬಂತು. ನನ್ ಕತ್ತಿಗೆ ತಾಳಿ ಕಟ್ಟಿದ್ದು ಶ್ರೀಕರ್ ಭಾವ. ಸುಳ್ಳು. ನೀನ್ ಹೇಳ್ತಿರೋದೆಲ್ಲ ಸುಳ್ಳು. ನಾನ್ ನಿನಗೆ ತಾಳಿನೂ ಕಟ್ಟಿಲ್ಲ, ನಾವು ಮದ್ವೆನೂ ಮಾಡ್ಕೊಂಡಿಲ್ಲ. ನಿನ್ನ ಮೋಸನ ನಾನು ಸಹಿಸೋದಿಲ್ಲ. ನಿನ್ನ ನಂಬಿಕೆ ದ್ರೋಹ ಕೂಡ ನಾನು ಸಹಿಸೋದಿಲ್ಲ. ಹೊರಗಡೆ ಹೋಗು. ತಾಳಿ ಹೊರಗೆ ಕಾಣಿಸ್ಕೊಳ್ತು. ನಾನು ಹೊರಗಡೆ ಬಂದೆ. ಹಳೇದನ್ ಮರ್ತೋಗಿರೋ ನನ್ನ ಗಂಡ ಎಲ್ಲರ ಜೊತೆ ಸೇರಿ ನನಗೆ ಅನ್ಬಾರ್ದು ಮಾತಂದ್ರು. ತಾಳಿ ಹೊರಗೆ ಬಂದಾಗ ನನಗೆ ನ್ಯಾಯ ಸಿಗತ್ತೆ ಅನ್ಕೊಂಡಿದ್ನೇ ಹೊರತು ಹೀಗೆ ಅನ್ಯಾಯ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಶ್ರೀಕರ್ ನಿಹಾರಿಕಾ ಮದ್ವೆಗಿನ್ನೂ 3 ದಿನನೇ ಇದೆ. 3 ಗಂಟು ಕಟ್ಟಿಸ್ಕೊಂಡಿರೋ ನೀನು 3 ದಿನಕ್ಕೆ ಮುಂಚೆ ಆ ಮನೆಯಿಂದ ಈ ಮನೆಗೆ ಬಂದಿದ್ಯಾ. ಇವಾಗ ನಿನ್ ಪರಿಸ್ಥಿತಿ ಏನು? ತಾಳಿ ಬಗ್ಗೆ ಗೊತ್ತಾದ ದಿನ ನಿನಗೆ ಸೊಸೆ ಅನ್ನೋ ದೊಡ್ಡ ಗೌರವ ಸಿಗತ್ತೆ ಅಂತ ಎಷ್ಟೋ ಆಸೆ ಪಟ್ಟಿದ್ದೆ. ಕೊನೆಗೆ ನಿನಗ್ ಬಂದ್ಗತಿ ಇದ? ಅಷ್ಟಕ್ಕೂ ಎಂತ ಮೋಸ ಇದು. ನಿನಗ್ ನ್ಯಾಯ ಸಿಗ್ಬೇಕು ಅಂದ್ರೆ ನಾನು ಅಳ್ತಾ ಕುತ್ಕೋಬಾರ್ದು. ನನ್ ಜೊತೆಗ್ ಬಾ. ಎಲ್ಲಿ ಕಕ್ಕ? ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗ? ಯಾಕಕ್ಕ? ಆ ಕುಟುಂಬನ ಪೂರ್ತಿ ಕೋರ್ಟ್ ಮೆಟ್ಲು ಹತ್ತಿ ನಿಲ್ಸೋದಕ್ಕೆ. ಏನ್ ಹೇಳ್ತಾ ಇದ್ಯಾ ಅಕ್ಕ? ಅಯ್ಯೋ ಪೆದ್ದಿ, ನೀನಿನ್ನೂ ಅವ್ರ ಬಗ್ಗೆ ಒಳ್ಳೆ ತಂದಿಂದ ಯೋಚನೆ ಮಾಡ್ತೆ ಅಂದ್ರೆ ನಿನ್ ಜೀವನ ಸರ್ವನಾಶ ಆಗೋಗುತ್ತೆ.
ಇಲ್ಲಿವರೆಗೂ ನೀನ್ ಮಾಡಿರೋ ತ್ಯಾಗನೂ ಸಾಕು, ಅನುಭವಿಸಿರೋ ನರ್ಕನೂ ಸಾಕು. ನಿನ್ನನ್ ಬೀದಿಗ್ ತರ್ಸ್ದೋರನ್ನ ನಾನ್ ಬೀದಿಗ್ ತರ್ದೇ ಬಿಡಲ್ಲ. ಹೋಗೋಣ ಬಾ. ಅಕ್ಕ, ಭಾವಂಗ್ ಹಳೇದೆಲ್ಲ ನೆನ್ಪಾಗೋವರೆಗೂ ನಾವ್ ಎಲ್ಲಿಗೆ ಹೋದ್ರು ನನ್ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅಕ್ಕ. ಚಿಕ್ಕಪ್ಪಂಗೆ ಹಳೇದೇನು ನೆನ್ಪು ಬರ್ತಾ ಇಲ್ಲ ಅಂತ ತಾನೆ ನಿನ್ನ ಮದ್ವೆ ಆಗಿಲ್ಲ ಅಂತ ಹೇಳಿರೋದು. ಹಾಗಾದ್ರೆ ನಾನೊಂದ್ ಕೆಲ್ಸ ಮಾಡ್ಲ ಚಿಕ್ಕಮ್ಮ? ಮೂಗುತಿ ಕಟ್ಟಿದ ಆರೋಪದಿಂದ ನಿನ್ ಮೇಲ್ ಬರ್ತಾ ಇರೋ ಹಾಗೆ ಅಮ್ಮನವ್ರ ಕೆಟ್ಟಪ್ಪಲ್ ಹೋಗಿ ಆ ನಿಹಾರಿಕಾ ಆಂಟಿನ ಭಯ ಪಡಿಸ್ದಾಗೆ ಇವಾಗ ಕೂಡ ಅಮ್ಮನವ್ರ ಕೆಟ್ಟಪ್ಪಲ್ ಹೋಗಿ ಎಲ್ಲಾರನ್ನೂ ಭಯ ಪಡಿಸೋದಾ? ಮುಖ್ಯವಾಗಿ ಚಿಕ್ಕಪ್ಪನ್ನ. ಚಿಕ್ಕಪ್ಪ ನಿನ್ನ ಗುರ್ತಿಡಿಯೋ ಹಾಗೆ ಭಯ ಪಡಿಸ್ತೀನಿ. ಆವಾಗ ಚಿಕ್ಕಪ್ಪ ನಿನ್ನ ಹತ್ರ ಬಂದು ನೀನೇ ನನ್ನ ಹೆಂಡತಿ ಅಂತ ಹೇಳಿ ನಿನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಹಾಗ್ ಮಾಡು ಅಂತೀಯಾ? ಹೇಳು ಚಿಕ್ಕಮ್ಮ, ನಿಂಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ. ನೀನ್ ಅಮ್ಮನವ್ರ ರೂಪದಲ್ಲಿ ಹೋಗೋದಲ್ಲಮ್ಮ, ನಿಜವಾಗ್ಲೂ ಅಮ್ಮನವರೇ ಬಂದ್ ಸಾಕ್ಷಿ ಹೇಳಿದ್ರು ಆ ಮನೇಲಿ ಯಾರೂ ನಂಬೋ ಪರಿಸ್ಥಿತಿನಲ್ಲಿಲ್ಲ. ನಿನ್ ಚಿಕ್ಕಮ್ಮನ ಪರಿಸ್ಥಿತಿ ಹಾಗಿದೆ. ನೀವ್ ನನ್ ಬಗ್ಗೆ ಯೋಚನೆ ಮಾಡಬೇಡಿ. ಇನ್ನೂ 3 ದಿನ ಟೈಮ್ ಇದೆ. ಅಷ್ಟರಲ್ಲಿ ಏನ್ ಬೇಕಿದ್ರೂ ಆಗ್ಬೋದು. ತಿಂಗಳು ಸಮಯ ಇದ್ದಾಗ್ಲೇ ಏನು ಮಾಡೋಕಾಗ್ದಿರೋಳು 3 ದಿನದಲ್ಲಿ ಏನೇ ಮಾಡ್ತೀಯಾ? ನಿನ್ ಧೈರ್ಯ ನೋಡಿ ನಾನು ಖುಷಿ ಪಡ್ಬೇಕೋ ಭಯ ಪಡ್ಬೇಕೋ ನನ್ಗೇನು ಅರ್ಥ ಆಗ್ತಿಲ್ಲ. ನಾನ್ ಮಾಡ್ಬೇಕಾಗಿರೋದು ಮಾಡ್ತೀನಿ. ನೀವ್ ಧೈರ್ಯವಾಗಿರಿ. ನನ್ ನಂಬಿಕೆ ವ್ಯರ್ಥ ಆಗಲ್ಲ. ನಾನು ಅವನಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಫೋನ್ ಮಾಡಿದೆ. ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನನ್ನ ಗಂಡ ನನ್ನಿಂದ ಹೇಗೆ ದೂರ ಆಗ್ತಾನೋ ನಾನು ನೋಡ್ತೀನಿ. ಬಂದಾಗಿಂದ ತುಂಬಾ ಸೀರಿಯಸ್ ಆಗಿ ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ. ನಮಗ್ ಒಂದು ಮಾತು ಕೂಡ ಬೈತಿಲ್ಲ, ಮನೇಲಿ ಯಾವುದೇ ಡ್ಯಾಮೇಜ್ ಮಾಡ್ತಿಲ್ಲ. ಇವನ್ ಯಾವಾಗ ಹೇಗಿರ್ತಾನೋ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಒಂದ್ಸಲಿಗೆ ಆಟಂ ಬಾಂಬ್ ಬ್ಲಾಸ್ಟ್ ಆದಾಗ ಬ್ಲಾಸ್ಟ್ ಆಗ್ತಾನೆ. ಅಯ್ಯೋ ವಿಧಿಯೇ, ಎಂತ ಅವಮಾನ ಇದು! ಎಂತ ಘೋರ ಪ್ರಭಾವ ಇದು! ದುಬೈಯಿಂದ ಇಂಡಿಯಾಗೆ ನಾನು ಯಾಕೆ ಬರ್ಬೇಕಿತ್ತು? ಯಾಕೆ ಬಂದಿದ್ದೀನಿ? ಅವನಿನ ಯಾಕೆ ನೋಡ್ಬೇಕಿತ್ತು? ನೋಡಿದ್ದೀನಲ್ಲ. ಅವಳನ್ನ ವಿವಾಹ ಮಾಡ್ಕೋಬೇಕು ಅಂತ ಯಾಕೆ ಅನ್ಕೋಬೇಕಿತ್ತು? ಅನ್ಕೋತೀನಿ ಬಿಡು. ಅವಳಿಗೆ ಈಗಾಗ್ಲೇ ಮದುವೆ ಆಗಿದೆ ಅಂತ ಗೊತ್ತಿರ್ಲಿಲ್ವೇ? ಈಗ ಗೊತ್ತಾಯ್ತು ಬಿಡು. ನನ್ನ ಹೃದಯ ಅಗ್ನಿಕುಂಡವಾಗಿ ಯಾಕೆ ಉರಿಯಬೇಕು? ಉರಿಯುತ್ತಿದೆ ಬಿಡು. ನಾವು ಯಾಕೆ ಇಷ್ಟು ನಿಶಬ್ದವಾಗಿ ಇರಬೇಕು? ವಿಕ್ಕಿ, ನಿನ್ ನೋವನ್ನ ನಾವು ಅರ್ಥ ಮಾಡ್ಕೋತೀವಿ. ಆಗಿದ್ದೇನೋ ಆಗೋಯ್ತು.
ಇನ್ನು ಅವನಿ ಬಗ್ಗೆ ಮರ್ತೋಗು. ನಿನಗಿರೋ ಅಂದಕ್ಕೆ ದುಡ್ಡಿಗೆ ಅವನಿ ಅಂತವ್ರು 100 ಜನ ಸಿಗ್ತಾರೆ. ಅವನಿ ಅಂತವ್ರು ಸಿಗ್ತಾರೆ, ಆದ್ರೆ ಅವನಿ ಸಿಗಲ್ಲ ಅಲ್ವಾ? ಇನ್ನೀನು ಅವನೇನು ಮರ್ತೋಗೋದು ಒಳ್ಳೇದು ಬಾಮೈದ. ಅಬ್ಬಾ, ಎಷ್ಟು ಸಿಂಪಲ್ ಆಗಿ ಹೇಳ್ದೆ ಬಾವ. ನೀವು ಇಷ್ಟು ಧೈರ್ಯವಾಗಿ ನನ್ನ ಹತ್ರ ಯಾಕೆ ಮಾತಾಡ್ತಿದ್ದೀರೋ ನಾನು ಹೇಳಲಾ?